ಅದನ್ನು ಮಾತ್ರ ಮಾಡಬೇಡ ತಾಯಿ. ಲವ್, ಮೊದಲು ಇವಳನ್ನ ಮನೆ ಕರ್ಕೊಂಡು ಹೋಗೋ. ಲೋ, ಇನ್ನೂ ನಶ ಇಳ್ದಿಲ್ವಲ್ಲೋ? ಫಸ್ಟ್ ಟೈಮ್ ಕುಡ್ದಿದ್ದಾಳೆ. ಹೆಚ್ಚು ಅಂದರೆ ಒಂದು ಅರ್ಧ ಗಂಟೆ ಮಾತಾಡ್ತಾಳೆ. ಅವಳು ಮನೆ ರೀಚ್ ಆಗೋಷ್ಟರಲ್ಲಿ ಮಲ್ಕೋತಾಳೆ. ನೀನು ಕರ್ಕೊಂಡು ಹೋಗು. ಶೋರಾ, ಒಂದು ವೇಳೆ ನಶ ಇನ್ನೂ ಜಾಸ್ತಿ ಆದರೆ? ತೆಪ್ಪಗೆ ಅವಳು ಹೇಳೋದನ್ನು ಕೇಳು ಅಷ್ಟೇ. ರಂಪಾಟ ಮಾಡೋವಾಗ ಮಾಡಬೇಡ. ನೀನು ಹೇಳಿದ್ದೆ ಸರಿ, ನೀನೇ ಜೀನಿಯಸ್ ಅಂತ ಕೈ ಮುಗಿ. ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡ, ಇನ್ನೂ ಶಾಟ ಮಾಡ್ಬೋದು. ಈಗೇನ ನನ್ನ ಮನೆಗೆ ಕರ್ಕೊಂಡು ಹೋಗ್ತಿರೋ ಅಥವಾ ನಾನು ಇಲ್ಲೇ ಮಲ್ಕೊಳ್ಳೋ? ಅಯ್ಯಯ್ಯೋ, ಬೇಡ ಬೇಡ, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಬನ್ನಿ ದಾರಿಗೆ. ವಿಕ್ಕಿ, ಈಗಾಗಲೇ ಸುಮಾರು ದೂರ ಬಂದ್ವಲ್ಲ. ನಾನು ಸ್ಕೂಟಿಯಲ್ಲಿ ಹೋಗೋಣ ಅಂತ ಹೇಳಿದ್ರಿ, ಎಲ್ಲಿ ನನ್ನ ಸ್ಕೂಟಿ? ಮಲ್ಲಿ ಅವರೇ, ಈ ರಾತ್ರಿ ಸ್ಕೂಟಿಲಿ ಹೋದ್ರೆ ಥಂಡಿ ಆಗತ್ತಷ್ಟೇ. ಅದಕ್ಕೆ ಕಾರಲ್ಲಿ ಹೋಗೋಣ. ಯಾರ್ ಕಾರ್ ವಿಕ್ಕಿ ಇದು? ನಿಮ್ಮ ಹತ್ರ ಕಾರ್ ಇದೆಯಾ? ಕಾರ್ ಇರಷ್ಟು ಬಡವ್ರ? ಇದು ನನ್ನ ಕಾರಲ್ಲ, ವಿರಾಜ್ ಕಾರ್. ಇಲ್ಲ ಇಲ್ಲ, ಅವ್ರ ಕಾರ್ ಕೆಂಪು ಕಲರ್ದು. ನನ್ನ ಸ್ಕೂಟಿಯಲ್ಲಿ ಬಿಡಿ, ನನಗೆ ಕಾರ್ ಇಷ್ಟ ಇಲ್ಲ. ವಿರಾಜ್ ಹತ್ರ ಅದೊಂದೇ ಕಾರ್ ಇರೋದಾ? ಅವ್ರ ಹತ್ರ ಎಷ್ಟಾದ್ರೂ ಕಾರ್ ಇರ್ಲಿ, ನಾನ್ ಮಾತ್ರ ನನ್ನ ಸ್ಕೂಟಿಯಲ್ಲೇ ಹೋಗೋದು. ಡೋರ್ ತೆಗಿರಿ. ಮಲ್ಲಿ ಅವರೇ, ಸುಮ್ಮನೆ ಇರ್ರಿ. ರನ್ನಿಂಗ್ ಅಲ್ಲಿ ಯಾರ ಡೋರ್ ಓಪನ್ ಮಾಡ್ತಾರಾ? ಮಲ್ಲಿ ಅವರೇ, ನನ್ನ ಸ್ಕೂಟಿ ಬೇಕು ವಿಕ್ಕಿ. ಅದನ್ನ ಥಂಡಿಯಲ್ಲೇ ಬಿಟ್ಟು ಬಂದ್ರಾ? ಪಾಪ ಅದಕ್ಕೆ ಎಷ್ಟು ಚಳಿ ಆಗ್ತಾ ಇರ್ಬೇಡ. ಮಲ್ಲಿ ಅವರೇ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಸ್ಕೂಟಿಗೆ ಬೆಡ್ಶೀಟ್ ನ ಒತ್ಸ್ ಬಂದಿದ್ದೀನಿ, ಓಕೆನಾ? ನಿಜವಾಗ್ಲು? ಈಗ ನೀವು ಸುಮ್ಮನೆ ಕೂತ್ಕೊಂಡ್ರೆ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲ ಅಂದ್ರೆ ಕರ್ಕೊಂಡು ಹೋಗಲ್ಲ ನಾನು. ನೋ ನೋ ನೋ, ನಾನು ಸ್ಕೂಟಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಗಾಳಿ ಕೈಯೆಲ್ಲ ಆಚೆ ಇಡ್ತಿದ್ದೆ. ಅದ್ರಲ್ಲಿ ಗಾಳಿ ಎಲ್ಲಿದೆ? ಬರೀ AC. ನನಗೆ ಶೆಕೆ ಆಗ್ತಿದೆ. ಈಗೇನು ನಿಮ್ ಗಾಳಿ ತಾನೇ ಬೇಕು? ತಗೊಳ್ಳಿ. ವಿಕ್ಕಿ, ಓಯ್ ವಿಕ್ಕಿ, ಏನು? ನಾನು ಈ ಕಾರಲ್ಲಿ ಮನೆಗೆ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಮತ್ತೆ ಶುರು ಮಾಡಿದ್ರ? ಮಲ್ಲಿಯವರೇ, ಈಗ ನೀವು ಸುಮ್ಮನೆ ಮನೆಗೆ ಬರೋದಕ್ಕೆ ಏನ್ ತಗೋತೀರಾ? ಐಸ್ ಕ್ಯಾಂಡಿ. ಐಸ್ ಕ್ಯಾಂಡಿನಾ? ಅದು ಈ ವೆದರಲ್ಲಿ ಬೇಡ ಬೇಡ. ನೀವೇ ತಾನೇ ಏನ್ ತಗೋತೀರಾ ಅಂತ ಕೇಳಿದ್ದು. ಈಗ ನೀವು ಕೇಳಿದ್ಮೇಲೆ ಕೊಡಿಸ್ಲೇಬೇಕು, ನನಗೆ ಬೇಕು. ಮಲ್ಲಿಯವರೇ, ನೀವು ಜಾಣೆ ಅಲ್ವಾ? ನನ್ನ ಮಾತು ಕೇಳ್ತೀರಲ್ವಾ? ಇವತ್ತು ಬೇಡ, ನಾಳೆ ಸಂಜೆ ನಿಮಗೆ ಸಿಗ್ತೀನಿ. ನಾನೇ ಕರ್ಕೊಂಡೋಗಿ ಕ್ಯಾಂಡಿ ಕೊಡಿಸ್ತೀನಿ, ಓಕೆನಾ? ನನಗೆ ಬೇಕು ಬೇಕು ಬೇಕು. ನೀವು ಕೊಡಿಸ್ತೀರೋ ಇಲ್ವೋ? ಸರಿ, ಕೊಡಿಸ್ತೀನಿ. ನೀವು ನನ್ನ ಬೆಸ್ಟ್ ಫ್ರೆಂಡ್ ವಿಕ್ಕಿ, ಬೆಸ್ಟ್ ಫ್ರೆಂಡ್. ನಿಲ್ಸಿದ್ರಿ? ಗಾಡಿ ನಂಗೆ ನಿಲ್ಲಿಸಬಾರ್ದು, ಹೋಗ್ತಾ
ಐಸ್ ಕ್ಯಾಂಡಿ ಕೇಳಿದ್ ಯಾರು? ನಾನು ಹೇಳಿದೆ. ಹಾ, ಇಲ್ಲಿರಿ. ಐಸ್ ಕ್ಯಾಂಡಿ ಎಲ್ಲಿದೆ? ಅಲ್ಲಿದೆ. ಇಷ್ಟು ರಾತ್ರಿ ಓಪನ್ ಆಗಿರೋದು ಇದೊಂದೇ ಅನ್ಸುತ್ತೆ. ಇದಾ? ನನ್ಗಿದ್ ಬೇಡ, ನಾನಿನ್ ತಿನ್ನಲ್ಲ. ಮಲ್ಲಿಯವ್ರೆ ನಿಂತ್ಕೊಳ್ರಿ. ಮಲ್ಲಿಯವ್ರೆ ಇದೆಲ್ಲ ಬೇಕಾ? ವಿಕ್ಕಿ, ಮಾತಾಡ್ಬೇಡಿ, ಬ್ಯಾಲೆನ್ಸ್ ಸಿಗಲ್ಲ. ನೀವ್ ಈ ತರ ಇದ್ರ ಮೇಲೆ ನಡೆದ್ರೆ ಖಂಡಿತ ಬೀಳ್ತೀರಾ. ಬನ್ನಿ ಸೈಡ್ಗೆ. ನನ್ಗೆ ಐಸ್ ಕ್ಯಾಂಡಿ ಸಿಗೋವರೆಗೂ ನಾನು ಹೀಗೆ ನಡೆಯೋದು ಅಂತ ಹರಕೆ ಹೊತ್ತಿದ್ದೀನಿ. ಅರ್ಕೆನಾ? ದೇವ್ರೆ, ನನ್ಗೆ ಐಸ್ ಕ್ಯಾಂಡಿ ಗಾಡಿ ತೋರ್ಸು, ಅಲ್ಲಿ ತನಕ ನಾನು ಹೀಗೆ ನಡೀತೀನಿ ಅಂತ ಹರಕೆ ಕಟ್ಟಿದ್ದೀನಿ. ಅಲ್ಲ ರೀ, ಐಸ್ ಕ್ರೀಮ್ ಶಾಪ್ ತೋರಿಸಿದ್ರೆ ನೀವೇ ಬೇಡ ಅಂತ ಬಂದ್ರಿ. ಈಗ ನೋಡಿದ್ರೆ ಅರ್ಕೆ ಅಂತ ಹೇಳ್ತಿದ್ದೀರಾ. ಅಯ್ಯೋ, ನಿಮ್ಗೆ ಐಸ್ ಕ್ಯಾಂಡಿ ಗೊತ್ತಿಲ್ಲ ವಿಕ್ಕಿ, ಅದಷ್ಟು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಸಿಗಲ್ಲ. ಮತ್ತೆ ಅದು ಸೈಕಲ್ ಗಾಡಿಯಲ್ಲಿ ಮಾತ್ರ ಸಿಗೋದು. ದೇವಸ್ಥಾನದಲ್ಲಿ ಗಂಟೆ ಹೊಡಿತಾರಲ್ಲ, ಹಂಗೆ ಅವರು ಐಸ್ ಕ್ಯಾಂಡಿ 10 ರೂಪಾಯಿಗೊಂದು ಅಂತ ಕೂಗ್ತಾ ಹೋಗ್ತಾ ಇರ್ತಾರೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮಲ್ಲಿಯವರೇ, ಈ ರಾತ್ರಿ ನೀವ್ ಹೇಳಿರೋ ತರ ಸೈಕಲ್ ಗಾಡಿ ಎಲ್ಲೂ ಸಿಗಲ್ಲ ಅಂದ್ರೆ ನಾನು ಬಿಡಲ್ಲ ವಿಕ್ಕಿ, ನಾನು ಹಿಂಗೆ ನಡ್ಕೊಂಡು ಹೋಗ್ತೀನಿ. ಒಂದ್ ನಿಮಿಷ, ನೀವ್ ಒಳ್ಳೆಯವರಲ್ವಾ? ಹಾ, ನನ್ನ ಮಾತು ಕೇಳ್ತೀರಲ್ವಾ? ದಯವಿಟ್ಟು ಬನ್ನಿ, ಮನೆಗೆ ಹೋಗೋಣ. ವಿಕ್ಕಿ ಪ್ಲೀಸ್ ವಿಕ್ಕಿ, ನೀವು ಪಾಪದವ್ರಲ್ವಾ, ನನ್ನ ಮಾತು ಕೇಳ್ತೀರಾ ಅಲ್ವಾ? ನಂಗೆ ಐಸ್ ಕ್ಯಾಂಡಿ ಕೊಡ್ಸಿ ಪ್ಲೀಸ್. ಕೊಡಿಸ್ತಾ ಇದ್ರೆ ನೀವು ಬಿಡಲ್ವಾ? ಇಲ್ಲ, ಬಿಡಲ್ಲ. ಸರಿ ಬನ್ನಿ, ಕೊಡಿಸ್ತೀನಿ. ಮನಸಾ